it's time for Christmas. Christmas. Bye. See you. It's so cold. It's damn cold. Hey guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು ನಾನು ಹೇಮ ಮನೆಗೆ ಹೋಗ್ತಿದ್ದೀನಿ ಆ್ಯಂಡ್ ಇವತ್ತು ಸಂಡೇ. ಸೊ ಅದಕ್ಕೆ ನನಗೊಂಚೂರು ಫ್ರೀ ಇತ್ತು. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಆ್ಯಂಡ್ ಯು ಕ್ಯಾನ್ ಸಿ ನೋಬಡಿ ಈಸ್ ದೇರ್ ಇನ್ ಮೈ ಪ್ರಾಪರ್ಟಿ. ಲೈಕ್ ಲಿಟ್ರಲಿ ನೋಬಡಿ ಈಸ್ ದೇರ್ ಗೈಸ್. ನೋಡಿ ಅದೆಲ್ಲ ಗಿಡ ಮರ. ಸೊ ಅದಕ್ಕೆ ಇವಾಗ ನಾನು ರೆಡಿ ಆಗಿಬಿಟ್ಟು ಮಧ್ಯಾಹ್ನ 1:15 ಆಗಿದೆ. ಇವಾಗ ನಡ್ಕೊಂಡು ಹೋಗ್ತೀನಿ ಹೇಮ ಮನೆಗೆ ಹೋಗ್ಬಿಟ್ಟು. ಅದಾದಮೇಲೆ ಹೇಮ ಏನೋ ಬಿರಿಯಾನಿ ಮಾಡೋಳಂತೆ ಫಾರ್ ಅ ಚೇಂಜ್. ಎವ್ರಿ ಟೈಮ್ ನಾನು ಮಾಡೋದನ್ನು ಹೇಮ ರಿವ್ಯೂ ಕೊಡ್ತಾಳೆ. ಇವತ್ತು ಹೇಮ ಆ್ಯಂಡ್ ಅವಳ ರೂಮ್ಮೇಟ್ ಆರ್ಯ ಅಂತ. ಸೊ ಅವರಿಬ್ಬರು ಸೇರಿ ಮಾಡಿರೋದು. ಸೊ ಹೋಗೋಣ, ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಟುಡೇ. ಯಾ ಲೆಟ್ಸ್ ಗೋ. ಇಟ್ಸ್ ಸೋ ಕೋಲ್ಡ್, ಇಟ್ಸ್ ಫ್ರೀಕಿಂಗ್ ಕೋಲ್ಡ್. ಜಾಕೆಟ್ ಹಾಕೊಂಬರ್ಬೇಕಾಗಿತ್ತು, ಹರಿಬರಿಯಲ್ಲಿ ಹಂಗೆ ಬಂದುಬಿಟ್ಟೆ. ಇಟ್ಸ್ ಓಕೆ, ಬಟ್ ಇಲ್ಲಿಯಾಗ ಅಡ್ಜಸ್ಟ್ ಆಗಬೇಕಲ್ಲ ಒಂದು ಸ್ವಲ್ಪ ದಿನ ಹಿಂಗೆ ಅನಿಸುತ್ತೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಸರೋಗುತ್ತೆ. ಜಸ್ಟ್ 10 minutes ವಾಕ್ ಅಷ್ಟೇ. ಬಟ್ ದಾರಿ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕು. ಬಟ್ ಬೆಳಗ್ಗೆ ಹೊತ್ತಲ್ಲಿ ನಾನು ಆರಾಮಾಗಿ ಹೋಗ್ಬಿಡ್ತೀನಿ. ನನಗೆ ಬೆಳಗ್ಗೆ ಹೊತ್ತಲ್ಲಿ ಏನು ಭಯ ಇಲ್ಲ. ಈ ನೈಟ್ ಹೊತ್ತಲಂತ ಬಂದರೆ ಲೈಟ್ ಇರಲ್ವಲ್ಲ, ನಂಗೆ ಬರೋ ಕಣ್ಣು ಕಾಣಿಸಲ್ಲ. ಅಂದರೆ ಎಲ್ಲ ಕರೆಕ್ಟಾಗೆ ಕಾಣಿಸುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಭಯ ಇರುತ್ತಲ್ವ. ಒಂದು ದಿನ ಒಬ್ಳು ಆಚೆ ಹೋಗಿಲ್ಲ, ಅದರಲ್ಲಿ ಬೇರೆ ಕಂಟ್ರಿಯಲ್ಲಿ ನೈಟಲ್ಲಿ ಹೋಗೋದು ಇಸ್ ರಿಯಲಿ ನಾಟ್ ಸೇಫ್ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಎವ್ರಿ ಟೈಮ್ ಐ ಕಮ್ ಔಟ್ ಯು ಪೀಪಲ್ ಕ್ಯಾನ್ ಸಿ ಮಿ ಫುಲ್ ಸ್ಮೈಲಿಂಗ್. ಸೋ ಪ್ರಿಟಿ ಸೊ ಪ್ರಿಟಿ. ಇಲ್ಲಿರೋ ಚಳಿಗೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಗೈಸ್. ಆ್ಯಂಡ್ ವೆರಿ ಫ್ಯೂ ಪೀಪಲ್ ಹತ್ರ ಬೈಕ್ಸ್ ಇರುತ್ತೆ ಇಲ್ಲಿ. ಎಲ್ಲರೂ ಕಾರಲ್ಲಿ ಓಡಾಡೋದು. ವೆರಿ ಫ್ಯೂ ಪೀಪಲ್. ಇವಾಗೇ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ ಬೈಕ್ ಇರೋದು ಒಬ್ರ ಹತ್ರ. ಆ್ಯಂಡ್ ನಮ್ಮ ಶಫ್ ಒಬ್ರ ಹತ್ರ ಇದೆ ಅನಿಸುತ್ತೆ ಅಷ್ಟೇ. ರೆಸ್ಟ್ ಆಲ್ ಯೂಸ್ ಕಾರ್. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿಬಡಿ ಟು ಸ್ಪೀಕ್ ಬಿಕಾಸ್ ನಾನು ಹೊರಗಡೆ ಬಂದರೆ ನನ್ನ ಹತ್ರ ನೆಟ್ ಇಲ್ಲ ಆ್ಯಂಡ್ ಏನೂ ಇಲ್ಲ. ಸೊ ಅದಕ್ಕೆ ನಿಮ್ಮ ಜೊತೆನೇ ನಾನು ಮಾತಾಡಬೇಕು. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ವಾಕಿಂಗ್. ಸೊ ತೋರಿಸ್ತೀನಿ ರೀ, ಚೆನ್ನಾಗಿ ನೋಡಿ ಇಲ್ಲೆಲ್ಲ ಕುತ್ಕೊಳೋಕೆ ಜಾಗ. ಸೊ ಇಲ್ಲೇನೇನಿದೆ ಬರೀ ಓಡಾಡೋಕ್ಕಂತಾನೆ ಮತ್ತು ಸೈಕ್ಲಿಂಗ್ ಎಲ್ಲ ಮಾಡ್ತಾರಲ್ವ, ಸೊ ಅವ್ರಿಗಂತ ಇರೋದು. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಅಂತೀನಿ, ಚಾರ್ಜ್ ಹಾಕೊಳೋದು ಅದೆಲ್ಲ ಇರುತ್ತೆ. ಏನಿಲ್ಲ. ಆ್ಯಂಡ್ ನಾನು ಹಿಂಗೆ ಹೋಗೋವಾಗ ಫುಲ್ ಭಯ ನನಗೆ. ಹಿಂದೆಯಿಂದ ಯಾರಾದರೂ ಬರ್ತಾರೆ, ಕರ್ಕೊಂಡು ಬರ್ತಾರೆ. ನನಗಷ್ಟು ಬರೋ ವಿಯರ್ಡ್ ಥಾಟ್ಸ್ ಈ ಜಗತ್ತಲ್ಲಿ ಯಾರಿಗೂ ಬರೋಲ್ಲ ಅನಿಸುತ್ತೆ. ನೋಡಿ ಅಲ್ಲೆಲ್ಲ ಒಂದು ಚೂರು ಜನ. ಸೊ ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಸೇಫ್ ಅಂತ ನಂಗೆ ಅನಿಸುತ್ತೆ, ಲೈಕ್ ನನ್ನ ಪ್ರಕಾರ. ಸಿ ದಿಸ್ ಸ್ಟ್ರೀಟ್, ಇಟ್ ಲುಕ್ಸ್ ಸೋ ಗುಡ್. ಆ್ಯಂಡ್ ಇದೆಲ್ಲ ನೋಡಿ. ಸೊ ಇದು ಬಂದ್ಬಿಟ್ಟು ಒಂಥರ ರಿಂಗ್ ರೋಡ್ ಆ ಥರ. ಆ್ಯಂಡ್ ಮನೆಗಳೆಲ್ಲ ನನಗೆ ಮ್ಯಾಚ್ ಆಗ್ತಾಯಿದೆ ಇವತ್ತು. ಎಲ್ಲ ಬೇಜ್ ಆ್ಯಂಡ್ ಈ ಥರ ಸ್ವಲ್ಪ ನ್ಯೂಡ್ ಕಲರ್ಸಲ್ಲೇ ಇಲ್ಲೆಲ್ಲ ಇರೋದು. ಕಲರ್ಫುಲ್ಲು ಏನಂತಾರೆ ಧೂಮ್ ಕಲರ್, ಅದೆಲ್ಲ ನಿಮಗೆ ಕಾಣಿಸೋದೇ ಇಲ್ಲ. ಆ್ಯಂಡ್ ಈ ಥರ ರೋಡ್ ಎಲ್ಲ ಕ್ರಾಸ್ ಮಾಡೋದಿರುತ್ತಲ್ಲ, ಇವಾಗ ಅಲ್ಲೊಂದಷ್ಟು ಗಾಡಿ ಇಲ್ಲೊಂದಷ್ಟು ಗಾಡಿ ಬಂದರೆ ಕೂಡ ನಮಗೆ ನಿಲ್ಲಿಸ್ತಾರೆ ಆ್ಯಂಡ್ ವಿ ಕ್ಯಾನ್ ಗೋ. ಬಟ್ ಏನಂದರೆ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಏನಂತ ಗೊತ್ತಿಲ್ಲ. ಬಿಕಾಸ್ ನಾವು ಆ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ಸಡನ್ನಾಗಿ ಇದಕ್ಕೆ ಸೆಟ್ ಆಗೋದು ಕಷ್ಟ, ಸಖತ್ ಕಷ್ಟ. ಸ್ವಲ್ಪ ಕಷ್ಟ, ಸಖತ್ ಕಷ್ಟ. ಕೈಗೆ ಕಾಲಿಗೆ ಒಬ್ಬರು ಮಾಡೋರು ಇರ್ತಾರೆ, ಊಟ ಮಾಡೋಕ್ಕೊಬ್ರು ಇರ್ತಾರೆ. ಅದು ಇಲ್ವಾ, ಬ್ಲಿಂಕಿಟ್ ಮಾಡ್ಕೊ, ಝೊಮ್ಯಾಟೊ ಮಾಡ್ಕೊ, ಅದು ಇದು ಸ್ವಿಗ್ಗಿ ಮಾಡ್ಕೊ, ಇದೆಲ್ಲ ಇರುತ್ತೆ. ಬಟ್ ಇಲ್ಲ ಅದೆಲ್ಲ, ಅದೆಲ್ಲ ಇಲ್ಲ. ಯಾಕಂದರೆ ನಿನ್ನ ಲೈಫ್ ನೀನು ಮಾಡ್ಕೊ. ಆ್ಯಂಡ್ ಈ ವಾಟರ್ನ ನೀವೆಲ್ಲರೂ ನೋಡೇ ಇರ್ತೀರ. ಸಿ ಈ ಥರ ಇರುತ್ತೆ ಆಯಿತಾ. ಆದರೆ ಫುಲ್ ಕ್ಲೀನಾಗಿರುತ್ತೆ ಗೈಸ್, ಎಷ್ಟು ಚೆನ್ನಾಗಿರುತ್ತೆ. ಅಂದಿದ್ದನ್ನೇ ಎಲ್ಲರೂ ಕುಡಿಯೋಕೆ ಕೂಡ ಯೂಸ್ ಮಾಡ್ತಾರೆ. ಅದೇ ನಿಮ್ಮ ಹೋಟೆಲ್ ಬಂದೇ ಬಿಡುತ್ತೆ 2 ನಿಮಿಷ ಅಷ್ಟೇ. 2 ನಿಮಿಷ ಅಲ್ಲ, ಒಂದು 10 ನಿಮಿಷ. ನೋಡಿ ಇಲ್ಲಿ ನೋಡಿ ಗೈಸ್, ಏಮ ಇರೋದು ಅರಮನೆಯಲ್ಲಿ ಗೈಸ್. ಅರಮನೆ ನೀನು ಕೊಟ್ಟಿದ್ಯಾ ನನಗೆ ಟೈಮ್ ಎಡಿಟ್ ಮಾಡಿ ಹಾಕಕ್ಕೆ. ಹಾಯ್ ಆರ್ಯ, ಎಲ್ಲಿ ನಿನ್ನ ಬಿರಿಯಾನಿ? ರೈತ ಎಲ್ಲ ಮಾಡಿಬಿಟ್ಟಿದ್ದಾರೆ ನಂಗಂತ ಏಮ ಅವರು ನೋಡಿ.
It's dum biryani made by Arya. Yeah, you made it. ನಾನೇ ನೀನು ಮಾಡಿದ್ದ ಮತ್ತೆ ಹೇಳ್ಬೇಕು ತಾನೆ. ಬಿರಿಯಾನಿ ಎಂತ ಚೆನ್ನಾಗಿ ಬರ್ತಿದ್ದೇನೋ. ಹೂನೆ ಎಲ್ಲ ಚೆನ್ನಾಗೇ ಐತೆ ಅಮ್ಮ. ಸಿಟ್ಟಿದ್ದ. ಥ್ಯಾಂಕ್ ಯು ಆರ್ಯ. ಏಮ್ಮ ಉಪ್ಪಿಲ್ಲ ಖಾರ ಇಲ್ಲ. ಇಲ್ಲ ಖಾರ ಜಾಸ್ತಿ, ಉಪ್ಪು ಐತೆ, ಬಟ್ ಏನೋ ಒಂದು ಚೆನ್ನಾಯ್ತು ಗೈಸ್. ಇಟ್ಸ್ ಸೊ ಟೇಸ್ಟಿ. ನೈಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರ ಅಕ್ಕ? ಹೆಂಗೆ ಅದನ್ನ ಚಪಾತಿಯಲ್ಲಿ ನಂಚ್ಕೊಂಡು ತಿಂಟೆ. ರೈತ ಎಟ್ಲಂದೆ ರೈತ ఇంకా ಟೇಸ್ಟ್ చేయలేదు. ಇಟ್ಸ್ ಟೇಸ್ಟಿ, ನೈಸ್. ಪೀಸ್ ಆಗಿದೆ. ಫಸ್ಟ್ ಕುಕ್ ಮಾಡಿಬಿಟ್ರಾ? ಇಲ್ಲ, ಮತ್ತೆ ಎಲ್ಲ ಮ್ಯಾರಿನೇಟ್ ಮಾಡಿ ಆಮೇಲೆ ಲೇಯರ್ ಮಾಡಿಬಿಟ್ಟು ಹಾಕಿದ್ದ. ಚೆನ್ನಾಗಿದೆ. ಇಟ್ಸ್ ನೈಸ್ ಆರ್ಯ. ಥ್ಯಾಂಕ್ ಯು. ಸ್ಪೂನ್ ಅಷ್ಟೇ. ಚೆನ್ನಾಗಿದೆ. ನಂಗೆ ಏಮಂತಾರೆಲ್ಲ ಎಕ್ಸ್ಪ್ರೆಷನ್ ಎಲ್ಲ ಕೊಡೋದು ಬರಲ್ಲ. ಅರ್ಧವಾಗ ಚೆನ್ನಾಗಿ ಸ್ಫೂರ್ತಿ. ಇನ್ನು ಈ ಕಡೆ ಬಾ, ನಾನು ಚೆನ್ನಾಗಿ ಕಾಣಿಸ್ತೆ. ಓಹೋ ಹೋ 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 ಸುಂದರಿ ನೀನು. ಆಮೇಲೆ ಓ ಮಿರರ್ ಬಿದ, ನಾನು ಇಟ್ಕೊಂಡು ಗೈಸ್ ನೋಡಿ ಗೈಸ್ ಪೂರ್ತಿ ಸಣ್ಣ ಆಗ್ಬಿಟ್ಟಿದ್ದಾಳೆ. ಒಂದೇ ವಾರ ಚೆನ್ನಾಗಿ ಕಾಣಿಸುತ್ತೆ ಏಮ ರೂಮಿಂದ ವ್ಯೂ ಗೈಸ್. ಅದೆಲ್ಲ ನೋಡಿ ಗೈಸ್, ಅದೇನೇನೋ ಐತೆ ಏಮ ರೂಮ್ ಹತ್ರ. ಯಪ್ಪ ಚಳಿ ಅಂದ್ರೆ ಚಳಿ. ಒಂದು ಏಮ ಒಂದು ಹೀಟ್ರ್ ಹಾಕೊಂಡು ಹಿಂದು ಇಲ್ಲೇ ಒಳಗೆ ಹಿಂದೆ ನೋಡಿ ಗೈಸ್, ಇಲ್ಲ ಬತ್ಕೊಳ ಇನ್ನು ಎಲ್ಲೂ ಹೋಗಿಲ್ಲ. ಇಂದು ಎಲ್ಲಿ ಬೇರೆ ವಿಲೇಜ್ ಅಲ್ಲಿ ಸಿಟಿಯಲ್ಲಿ ಅಷ್ಟೇ ಗೈಸ್ ಡಿಫ್ರೆನ್ಸ್. ಟೈಮ್ ಎಷ್ಟು ಗೊತ್ತಾ ಗೈಸ್? ತೋರಿಸ್ತೀನಿ ನೋಡಿ. 11:54. 11:54 ಗೈಸ್ ಟೈಮು. 6 hours ಜರ್ನಿ, 6 hours ದೂರ ಅವಳೆ ಅಷ್ಟೇ. ಅದು ಬರ್ತಾಳೆ ಆದಷ್ಟು ಬೇಗ ನಮ್ಮನ್ನೆಲ್ಲರೂ ನೋಡ್ಕೊಂಡು ಹೋಗಿ. ಆದಷ್ಟು ಬೇಗ. ಸಕ್ಸಸ್ಫುಲಿ ನಮ್ಮ ಟ್ರಿಪ್ ಪ್ಲಾನರ್ ಏಮ. ನಾಳೆ ನೋಡೋಣ. ನೈಟು ಇಷ್ಟೊತ್ತಲ್ಲಿ ಏಮ ಗೊಟ್ಟೆ ಹಸಿ ಅಂತ ನಿಜ ಹೇಳು, ನನ್ಗೆ ಮಾಡ್ಕೊತಿದ್ದೀನ ನಿನಗೆ ಮಾಡ್ತಾ ಇದ್ದೀನ? ಮನೆಗೆ ನಾನು ಬಂದಿದ್ದೀನಿ ಅಂದಮೇಲೆ ಗೆಸ್ಟ್ಗೆ ಡಿನ್ನರ್ ಮಾಡಿಕೊಟ್ಟಿಲ್ಲ ನೀನು. 12 ಗಂಟೆ ಟೈಮ್. ನಾನೇನು ಫ್ರೀಯಾಗಿ ಇಲ್ಲಿ ಕುತ್ಕೊಂಡಿದ್ದೆ ನಿನ್ ಥರ ಮಲ್ಕೊಂಡು. ನಾನು ನೋಡಿ ಗೈಸ್, ನೋಡಿ ಭೂತ ಈ ಮೋಹಿನಿಗಳು ಕಾಟ ಕೊಡಲ್ವಾ, ಹಂಗೆ ನಮ್ಗೊಂದು ಬೇತಾಳೆ. $12:14 ಟೈಮ್ ಬಂದ್ಬಿಟ್ಟು. ಆ್ಯಂಡ್ ಇಷ್ಟೊತ್ತವರೆಗೂ ತುಂಬ ಕೆಲಸ ಇತ್ತು. ಸೊ ಅದೆಲ್ಲ ಮುಗಿದ ಮೇಲೆ ಐ ಹ್ಯಾವ್ ಕಮ್ ಟು ಮೈ ಕಿಚನ್ ಟು ಪ್ರಿಪೇರ್ ಎಗ್ ನೂಡಲ್ಸ್ ಗೈಸ್. ಎಗ್ ನೂಡಲ್ಸ್, ಎಗ್ ಮ್ಯಾಗಿ. ನಾನು ಇಬ್ಬರು ತಿನ್ನೋಕ್ಕೆ. ನೋಡಿ ಗೈಸ್, ಸಕ್ಸಸ್ಫುಲಿ ಹಾಕಿದ್ದೀನಿ ಮ್ಯಾಗಿ. ಆ್ಯಂಡ್ ದೇರ್ ಇಸ್ ಲಿಟ್ರಲಿ ನೋ ಬಡಿ ಇನ್ ಮೈ ಕಿಚನ್. ಇಟ್ಸ್ ಓನ್ಲಿ ಮೀ ಮೈಸೆಲ್ಫ್. ಆ್ಯಂಡ್ ಯಾ ನೋಡಿ ಗೈಸ್, ಈ ಬೌಲ್ ನಂಗೆ ಇಷ್ಟ. ಈ ವಿಲ್ಲೈ ಬೌಲ್ ಇದು ಲೈಫಲ್ಲೂ ಅಂದ್ಕೊಂಡಿರಲಿಲ್ಲ ಮ್ಯಾಗಿ ಮಾಡ್ಕೊಂಡಿದ್ರೆ ಇಷ್ಟು ಖುಷಿ. ಅದು ನಾನು ಕಾಣ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರ? ಲೈಕ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಿಮಗೆ ಡ್ರೈ ಆಗಿರ್ಬೇಕು ಮ್ಯಾಗಿ. ಒಳಗೆ ಸುಪಿ ಮ್ಯಾಗಿ ಇಷ್ಟ ಆಗಲ್ಲ. ಫುಲ್ ಡ್ರೈ ಆಗಿ ಮಾಡಿಕೊಂಡು ಹೋಗ್ಬಿಟ್ಟು ಸ್ವಲ್ಪ ಒಳಗೆ ಚೀಸ್, ಸೊ ಅದಕ್ಕೆ ಸ್ವಲ್ಪ ಚೀಸೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ.
ಇದು ಏಮಾಗೆ ಚೀಸ್ ಜೊತೆ, ನನಗೆ ಚೀಸ್ಲೆಸ್ಸು. ಬಾ ತಿನ್ನೋಣ ಬೇಗ. ಹಾಯ್ ಗೈಸ್, ಇವ ಚೀಸ್ ಮೆಲ್ಟ್ ಆಗ್ತಾಯಿತ್ತು ಏಮ, ನಾನು ಆಗಲ್ವೇನೋ ಅನ್ಕೊಂಬಿಟ್ಟೆ ಏಮ. ಆಗ್ತಾಯಿತ್ತು ಬಿಡೆ. ಇದು ನಾನು ಫೋಟೋ ತೆಗಿಬೇಕು, ನೀನು ಎತ್ಕೊಂತಿದ್ಯಾ ನೋಡಿ. ಹೇಮಾಗೆ ಫುಲ್ ಸ್ನ್ಯಾಪ್ ಹುಚ್ಚು ಗೈಸ್. ಆ್ಯಂಡ್ ನಾನು ಯಾಕೆ ಇಷ್ಟು ಚೆನ್ನಾಗಿದ್ದೀನಿ ಮಧ್ಯರಾತ್ರಿಲಿ ಬೆರೆಯೋದೊಂದು ಸಾಂಗ್ ಗೊತ್ತಷ್ಟೇ ಗೈಸ್. ಅಷ್ಟು ಗಂಧ ಗೊತ್ತಲ್ಲ ನೋಡಿ ಗೈಸ್, ಹೇಮ ಇವಾಗ ಫೋಟೋ ಚೆನ್ನಾಗಿ ಹಿಡಿದು ಎಲ್ಲರಿಗೂ ಕಳಿಸಿ ಆಮೇಲೆ ನನ್ನ ತಿನ್ನೋದು ಬಿಡೋದು. ನೀವೆಲ್ಲ ಅನ್ಕೊಂತೀರ ನಾನು ಕಾಟ ಕೊಡ್ತೀನಿ ಹೇಮಗೆ. ಹೇಮ ನಂಗೆ ಕಾಟ ಹೇಮನ ಅಷ್ಟು ವೀಡಿಯೋಸ್ ಮಾಡೋದು, ಅಷ್ಟು ರೀಲ್ಸ್ ಮಾಡೋದು, ಅಷ್ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ಮಾಡೋದು. ಅವಳು ಯಾವಾಗಲೂ ವ್ಲಾಗ್ ಮಾಡ್ತಾಳೆ, ನಾನು ಬ್ಲಾಗ್ ಅಷ್ಟೇ ಗೈಸ್ ಮಾಡೋದು, ಇನ್ನು ಬೇರೆ ನಾನು ಸ್ನ್ಯಾಪೇ ಮಾಡಲ್ಲ. ನೀರಿಲ್ಲ ಅಂತ ಹೇಳ್ಬೇಕು ತಾನೆ, ಯಾವಾಗೇನು ಹೇಳ್ದೆ ತಾನೆ. ಅದೇ ಇಷ್ಟಿತ್ತು ಗೈಸ್, ಕುಡಿದ್ಬಿಟ್ಟು ಬೇಕಾ ಹೋಗಿ ತಗೊಂಬ. ನನ್ನ ರೂಮಿಗೆ ಬಂದರೆ ನಾನು ಇವಾಗ ಸರ್ವರ್. ಲಾಸ್ಟ್ ಟೈಮ್ ಬಿಡಿ ಇದು. ಯಾಕೆ ಹಂಗಂತ್ಯಾ? ಆ ಹುಡುಗಿ ಎಲ್ಲಾದರೂ ಹೋದ್ರೆ ಬಂತು ಸಾಕಾ? ಏನು ನೋಡಿ ಗೈಸ್ ಏನು ಕಾಟ ಕೊಡ್ತಾಳೆ ನೋಡಿ ಗೈಸ್. ಆ ಸ್ನ್ಯಾಪು ಒಂದು 5 ಜನ ನೋಡ್ತಾರೋ 6 ಜನ ನೋಡ್ತಾರೋ. ಇನ್ಸ್ಟಾದಲ್ಲಿ ಹಾಕ್ತೀನಿ ಹೋಗಿ ಗೈಸ್, ಇಲ್ಲ ಅಂದರೆ ಪಬ್ಲಿಕ್ ಅಕೌಂಟ್ ಮಾಡಿಲ್ವಾ. ಇನ್ಸ್ಟಾಗ್ರಾಮಲ್ಲಿ ಹೇಮನ್ ಫಾಲೋ ಮಾಡಿ ಗೈಸ್ ಫಾರ್ ಮೋರ್ ಅಪ್ಡೇಟ್ಸ್. ನಮ್ಮ ಹೇಮನ ನಮ್ಮ ಹಿಂದೂ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ, ಆ್ಯಕ್ಸೆಪ್ಟ್ ಎಲ್ಲ ಮಾಡುತ್ತಾ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾ ನನ್ನ ಕೈಯಲ್ಲಿ ಆಗ್ತಿಲ್ಲ, ನೋಡೋದಕ್ಕಾಗ್ತಿಲ್ಲ. ಏನೋ ಇಂಗ್ಲೀಷ್ ಪಿಕ್ಚರ್ ನೋಡ್ತಾಳೆ ಅಂತ ವೈಬ್ಸ್ ಗೈಸ್. ಏನು ನನ್ನ ವ್ಲಾಗ್ಸ್ನ ನೋಡ್ತಾಳೆ. ಓಕೆ ವಿಲ್ ಈಟ್ ಏಮಾ ಗೈಸ್. ಹಿಂಗೆ ಏನಾನ ಅನ್ಲಿ ಕಿತ್ಕೊಂಡ್ಬಿಡ್ತೀನಿ ತಟ್ಟೆನ. ಇವಳಿಗಂತ ಡ್ರೈ, ನಾನಾದರೆ ಫುಲ್ ಸೂಪಿ ಅಂದ್ಕೊಳ್ಳಿ. ಯಮ್ಮಿ ಮ್ಯಾಗಿ ಮ್ಯಾಗಿ ಮ್ಯಾಗಿ. ಯಾಕೆ ಓ ಮೈ ಗಾಡ್. ಓಕೆ ಬನ್ನಿ ತಿನ್ನೋಣ, ಹೆಂಗೆ ಮಾಡೋಣ ನೋಡೋಣ. ನಾನು ಮಾಡಿದ್ರೆ ನಾನು ಅದಕ್ಕೆ ರಿವ್ಯೂ ಕೊಡಲ್ಲ. ನಂತರ ಇರಬೇಕು ಒಬ್ಳು. ಎಗ್ ಜೊತೆ ತಿನ್ನು, ನಿಂಗೆ ಎಗ್ ಇಷ್ಟ ಆಗುತ್ತೆ. ಇವಳು ಎಗ್ಗೆ ತಿನ್ನಲ್ಲ. ತುಪ್ಪ ಹಾಕಿದ್ಯಾ? ಸಕ್ಕತ್ತಾಗಿದೆ. ಮ್ಯಾಗಿ ಯಾರು ಬೇಕಂದ್ರೂ ಮಾಡ್ತಾರೆ ಬಿಡಿ ಗೈಸ್, ಚೆನ್ನಾಗಿದೆ. ಇನ್ಮೇಲೆ ಏಮ ಬಂದರೆ ನಾನು ಮ್ಯಾಗಿ ಏನು ನೀರು ಕೂಡ ಕೊಡಲ್ಲ. ನೋಡೋಣ. ಇದೇನು ಗೊತ್ತಾ, ಬೆಂಗಳೂರಿಂದ 2 ಹಾಟ್ ಚಾಕ್ಲೇಟ್ ತಂದುಕೊಟ್ಲು. 2 ಹಾಟ್ ಚಾಕ್ಲೇಟ್. ಎಷ್ಟು ಸೇವೆ ಗೊತ್ತಾ ಗೈಸ್, ಎಷ್ಟು ಸೇವೆ ನೀವೇ ಹೇಳಿ. ಬಟ್ ನನಗೆ ಈ ಥರ ಕೊಚ್ಚ ಮ್ಯಾಗಿ ಇಷ್ಟ ಆಗಲ್ಲ, ನಂಗೆ ಫುಲ್ ಸೂಪಿ ಇಷ್ಟ. ಚೆನ್ನಾಗಿರ್ಬೇಕು, ಹಾಟ್ ಆ್ಯಂಡ್ ಸ್ಪೈಸಿಯಾಗಿ. ಹಾಟ್ ಆ್ಯಂಡ್ ಸ್ಪೈಸಿ ಆಗಿದೆ, ಸೂಪಿ ಆಗಿಲ್ಲ, ಡ್ರೈ ಆಗಿದೆ ಅಷ್ಟೇ. ಅದು ನಂಗೆ ಚೀಸ್ ಬೇರೆ ಹಾಕೊಂಬಂದವಳೆ. ಮೆಲ್ಟ್ ಆಗುತ್ತೋ ಎಲ್ಲೋ ಫ್ರಿಜ್ಜಲ್ಲಿತ್ತು, ಭಯ ಬಿದ್ದು ಒಂಚೂರು ಆಗ್ತದೆ. ಎಣ್ಣೆ ಸ್ವಲ್ಪ ಹಾಕಿತ್ತು. ಸ್ಲೈಸ್ ಇರಲಿಲ್ಲ. ನಾವು ಸ್ಲೈಸ್ ಎಲ್ಲ ಯೂಸ್ ಮಾಡಲ್ಲ, ನಮ್ಮದು ರಿಚ್ ಕಿಚನ್. ನಮ್ಮದು ಸ್ಲೈಸ್ ಎಲ್ಲ ಯೂಸ್ ಮಾಡಲ್ಲ, ರಿಚ್ ಕಿಚನ್. ಚೆನ್ನಾಯ್ತಾ? ಎಗ್ಗು ಒಂದು ಬೈಟ್ ತಿನ್ನಿ, ಏನು ಚೆನ್ನಾಗಿಲ್ವಾ? ಓಕೆ, ಎಗ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ, ನಾನು ತಿನ್ನಲ್ವಲ್ಲ. ಎಗ್ಗೆ ನಾನು ನಿಂಗೋಸ್ಕರ ತಿಂತಿದ್ದೀನಿ, ನಾನು ಮೂಡ್ತಾನೂ ಇರಲಿಲ್ಲ, ನಿಂಗೋಸ್ಕರ ತಿಂತಿದ್ದೀನಿ. ಗೈಸ್ ಇವಳು ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಆಮೇಲೆ ಫಿಶ್ ತಿನ್ನಲ್ಲ, ಪ್ರಾನ್ಸ್ ತಿನ್ನಲ್ಲ. ನಾನು ಬೇರೆ ಅಂದಿ ಥರ ಎಲ್ಲ ತಿಂತೀನಿ, ಅಂದರೆ ಸೀ ಫುಡ್ ನಂಗೆ ಇಷ್ಟ. ಚೆನ್ನಾಗಿದೆ ಮೊಟ್ಟೆ, ಒಂಥರ ಫ್ಲೇವರ್ಫುಲ್ ಆಗಿ. ಎಗ್ ತಿನ್ನಬೇಕೆ ಪ್ರೋಟೀನು. ಓಕೆ ಗೈಸ್, ಬೈ ಗೈಸ್, ವಿ ಆರ್ ಸ್ಲೀಪಿಂಗ್. ಬಾಯ್. ಟೈಮ್ ಎಷ್ಟು ಹೇಳಿ? 1 ಗಂಟೆ 12:40. ಡಿನ್ನರ್ ಈಗ ಕೊಡ್ತಾಳೆ ಗೆಸ್ಟ್ಗೆ. ಎಗ್ಗರ್ಸ್ ಇಲ್ಲಿಂದ ಓದ್ನೋ ಗೈಸ್. ನಾನು ಹೋಗ್ಬಿಟ್ಟು ಕಿಚನಲ್ಲಿ ಎಷ್ಟು ವರ್ಕ್ ಇತ್ತು ಅದೆಲ್ಲ ಮುಗಿಸಿ ಕಷ್ಟ ಜೀವಿ ಬಂದ್ಬಿಟ್ಟು ನನ್ನ ತಂಗಿ ಜೊತೆ ಮಾತಾಡಿ, ಹಿಂದೂ ಜೊತೆ ಮಾತಾಡಿ, ಫ್ಲೈಟ್ ಟಿಕೆಟ್ಸು, ಟ್ರೈನ್ ಟಿಕೆಟ್ಸು, ಆಮೇಲೆ ಐಟನರಿ ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮ ನೆಕ್ಸ್ಟ್ ಫ್ಯೂ ಮಂತ್ಸ್ಗೆ. ಆಮೇಲೆ ಇನ್ನೇನು ಮಾಡಿದೆ, ಹೋಗಿ ಎಲ್ಲ ಥಿಂಗ್ಸ್ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದೊಂದು ಮೂಲ ಏನು ಇಷ್ಟು ದೊಡ್ಡ ಕಿಚನು. ನಮ್ಮನೆ ಕಿಚನೇ ದೊಡ್ಡದಂದರೆ ಇಲ್ಲಿ ಡಬಲ್. ಅದೆಲ್ಲ ಎತ್ಕೊಂಬಂದು ಎಲ್ಲ ಜೋಡಿಸಿ ಸ್ಟವ್ ಆನ್ ಆಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ರಿಸೆಪ್ಷನಿಸ್ಟ್ನ ಕರೆದ್ಬಿಟ್ಟು ಸ್ಟವ್ ಎಲ್ಲ ಆನ್ ಮಾಡಿಸಿ ಆಮೇಲೆ ಹೋಗಿ ಮಾಡಿ ಕಷ್ಟಪಟ್ಟು ಎತ್ಕೊಂಬಂದರೆ 12 ಗಂಟೆಗೆ ಊಟ ಹಾಕ್ಕೊಳ್ಳಂತೆ.
ನಿಜ ತಾನೆ. ನಮ್ಮ ಮನೆಗೆ ಬಂದರೆ ನೋಡಿ ಹಿಂಗ ತುಂಬ ರುಚಿ ಟೇಸ್ಟಿಯಾಗಿತ್ತು. ಚೆನ್ನಾಗಿತ್ತು. ಟೇಸ್ಟಿ ಅಂತ ಇದೀನಿ ನಾನು, ಚೆನ್ನಾಗಂತೆ. ಅದೇ ಟೇಸ್ಟಿಯೆಸ್ಟ್. ನಿಜ, ನಾನು ಆನೆಸ್ಟ್ ರಿವ್ಯೂ ಕೊಡೋದು. ಕಟ್ ಮಾಡು ಇದನ್ನೆಲ್ಲ ಗೊತ್ತಿಲ್ಲ. ಓಕೆ ಬಾಯ್ ಬಾಯ್. ಓಕೆ ಗೈಸ್ ಬಾಯ್. ಇವಾಗ ಹೆಂಗೆ ನಾವಿಬ್ರು ಬ್ಲ್ಯಾಕ್ ಹಾಕೊಂಡ್ಬಿಟ್ಟಿದ್ದೀವಿ. ಇದು ನನ್ನ ಥರ್ಮಲ್ಸ್ ಗೈಸ್. ಶೆಫ್ ಕೊಟ್ಟನ ಬಿಚ್ಚಿ ಹಿಂಗೆ ಅವಳೆ ಅಷ್ಟೇ. ನಾನು ನೈಟ್ ಡ್ರೆಸ್ ಹಾಕೊತಾ ಇದ್ದೆ, ಟೈಮ್ ಇಲ್ಲ, ಟೈಮೇ ಕೊಟ್ಟಿಲ್ಲ. ನಿಜ ಹೇಳು, ಒಂದು ಮ್ಯಾಗಿ ಎತ್ತು ಕೊಟ್ಟಿರೋದು ಅಷ್ಟೇ ಗೈಸ್. ಬಂದಾಗಿಂದ ನೀನು ಮಾತಾಡ್ತಿದ್ದೆ, ಅದಕ್ಕೆ ಅವಳು ಬಿಸಿ ಇದ್ಲು. ಏನು ಡೀಸೆಂಟು ಗೈಸ್. ಎಲ್ಲ ಫ್ಯಾಮಿಲಿನೇ, ಫ್ಯಾಮಿಲಿ ಜೊತೆನೇ 1 hour 1 hour. ಏನು ಮಾಡೋದು, ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ನನ್ನ ಮಿಸ್ ಮಾಡ್ಕೊತಾರೆ ನಿಜ ಅಲ್ವಾ?